ಆಹಾ ಮಗ, ಒಬ್ರಿಗಿಂತ ಒಬ್ರು ಏನ್ ಸಖತ್ತಾಗಿದ್ದವ್ರ ಮಗ. ಹಾಗೆ ಮಿಂಚ್ತಾ ಇದಾರಲ್ಲ ಮಗ. ಇವ್ರ ಕಡೆ ಹೀಗೆಲ್ಲ ಮಿಂಚ್ತಿರುವಾಗ ಇನ್ನು ಅನುಷ್ಕಾ ಮೇಡಮ್ ಹೇಗೆ ಮಿಂಚ್ಬೇಡ. ಹಾಗಾದ್ರೆ ಒಂದು ಗೇಮ್ ಆಡೋಣ ಕಣ್ರು. ಅನುಷ್ಕಾ ಮೇಡಮ್ ಹೇಗ್ ಬರ್ತಾರೆ ಅಂತ ಹೇಳ್ತೀನಿ. ನಾನು ಗೆದ್ರೆ 2,000 ಕೊಡ್ಬೇಕು. ಸರಿ ಮಗ. ಅನುಷ್ಕಾ ಮೇಡಮ್ ಚೂಡಿದಾರ ಹಾಕೊಂಡು ಬರ್ತಾರ ಕಣೋ. ಓಕೆ. ಇಲ್ಲ ಕಣೋ, ಒಂದು ಸಖತ್ತಾಗಿರೋ ಸೀರೆ ಉಟ್ಕೊಂಡೇ ಬರೋದು. ಬೆಟ್ಟ. ಬೆಟ್. ಹೇಳ್ದೆ ಅಲ್ವೇನೋ. ಕೊಡು ಕೊಡು 2,000. ಅದೇಗೋ ನೆಕ್ಸ್ಟ್ ಮೂಮೆಂಟ್ ನಾನು ಹೇಗಿರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹಾಗಿರುವಾಗ ಅವ್ರು ಯಾವ ಡ್ರೆಸ್ ಹಾಕೊಂಡಿರ್ತಾರೆ ಅಂತ ನೀನೇ ಹೇಗೋ ಗೆಸ್ ಮಾಡ್ದೆ. ಸಿಂಪಲ್ ಕಣೋ. ಹೆಣ್ಮಕ್ಳು ಯಾರಾದ್ರೂ ಸರಿ ಈ ತರ ಟ್ರಿಪ್ಪಿಗೆ ಬಂದಾಗ ಚೂಡಿದಾರ ಹಾಕೊಂಡೇ ಬರೋದು. ಹಾಗಿದ್ರೆ ಆದ್ಯ ಯಾವ ಡ್ರೆಸ್ಸಲ್ಲಿ ಇರ್ತಾಳೆ ಅಂತ ಹೇಳೋ. ಆದ್ಯನಾ? ಆದ್ಯ ಸ್ಕರ್ಟ್ ಹಾಕೊಂಡು ಬರ್ತಾಳೆ. ನೋಡೋಣ. ಎಸ್ ಎಸ್, ತೆಗಿಯೋ 2,000. ಇವಳು ನನ್ನ ಸೋಲ್ಸ್ಬಿಟ್ಲು ಕಣ. ಇನ್ಮೇಲೆ ಸೋಲೋದು ಅಭ್ಯಾಸ ಆಗತ್ತೆ ಬಿಡು. ಏನೋ ಮಾತಾಡ್ತಾ ಇದ್ಯಾ? ಏನಾಯ್ತು? ಯಾಕೆ ಜಗಳ ಆಡ್ತಿದ್ದೀರಾ? ನೀನ್ ಯಾವ ಡ್ರೆಸ್ ಹಾಕೊಂಡ್ ಬರ್ತೀಯ ಅಂತ ಬೆಟ್ಟಿಂಗ್ ಕಟ್ಟಿದ್ದ ಅದ್ಯಾ. ಇವಾಗ ಆ ಬೆಟ್ಟಿಂಗ್ ಅಲ್ಲಿ ಸೋತಿರೋದಕ್ಕೆ ನನ್ ಮೇಲ್ ಕೋಪ ಮಾಡ್ಕೊಂಡಿದ್ದಾನ ಅದ್ಯಾ. ಹೇ, ನಾನ್ ಯಾವ ಡ್ರೆಸ್ ಹಾಕುತ್ತಿದ್ದೀನಿ ಅಂತ ಹೇಳೋದಕ್ಕೆ ನೀನ್ ಯಾರೋ? ನೀನ್ ಯಾವನೋ? ಇನ್ನೊಂದ್ಸಲ ಈ ರೀತಿ ಹುಚ್ಚು ಚಾಟಗಳನ್ನ ಆಡಿದ್ರೆ ಶರ್ಟ್ ಬಿಚ್ಚಿ ಬಿಸ್ಲಲ್ಲಿ ನಿಲ್ಲಿಸ್ತೀನಿ. ಸ್ಟೂಪಿಡ್ ಫೆಲೋ. ಶೌರ್ಯ ಸರ್, ಅಲ್ಲಿ ನೋಡಿ, ಎಷ್ಟ್ ಚೆನ್ನಾಗಿದೆ ಜೇನ್ಗೂಡು. ಸರ್, ನನ್ಗದನ್ನ ತಿನ್ಬೇಕನ್ನಿಸ್ತಾ ಇದೆ, ತಂದ್ಕೊಡ್ತೀರಾ? ನನಗೆ ಕೂಡ ತಿನ್ಬೇಕು ಅನಿಸ್ತಿದೆ ಮೇಡಮ್. ಆದ್ರೆ ಆ ಚೇನ್ಗೂಡಲ್ಲಿರೋ ಹುಳ ನೋಡಿದ್ರ ಅಟ್ಯಾಕ್ ಮಾಡಿದ್ವು ಅಂದ್ರೆ ಮನುಷ್ಯನ ಸಾಯಿಸೋವರೆಗೂ ಬಿಡಲ್ಲ. ಹಾಗಾದ್ರೆ ಬೇಡ ಸರ್. ಶೌರ್ಯ ಸರ್, ನಿಜವಾಗ್ಲೂ ನಿಮ್ಗೆ ಆ ಜೇನ್ ತಿನ್ಬೇಕು ಅನಿಸ್ತಾ ಇದ್ಯಾ? ನನಗೆ ಜೇನು ಅಂದ್ರೆ ತುಂಬಾ ಇಷ್ಟ ರಾಜಲಕ್ಷ್ಮಿ. ಆದ್ರೆ ನಾನು ಬಂದಿರೋದು ನಿಮ್ಮೆಲ್ರಿಗೂ ಈ ಲೊಕೇಶನ್ ತೋರಿಸಿ ನಿಮ್ಮನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಈ ಜೇನು ಹುಳುಗಳಿಂದ ಕಚ್ಚಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಬನ್ನಿ. ಇಷ್ಟ ಅಂದ್ರಿ ಅಲ್ವಾ, ಇನ್ ಮಿಕ್ಕಿದ್ದು ನನಗ್ ಬಿಟ್ಬಿಡಿ ಸರ್. ನಿಮಗಿಷ್ಟ ಇದೆ ಅಂದ್ಮೇಲೆ ಅದನ್ ಬಿಡೋ ಮಾತೇ ಇಲ್ಲ. ಅಲ್ಲ, ತುಂಬಾ ಕಷ್ಟಪಟ್ಟು ಈ ಸಂಬಂಧ ಸೆಟ್ ಮಾಡಿದೀವಿ. ನಮ್ಮ ಅಕ್ಕ ಭಾವ ಎಂತವ್ರು ಅಂತ ನಿಮ್ಗೆ ಗೊತ್ತಲ್ವಾ ಅತ್ಗೆ? ನೀವು ಕೇಳ್ತಿದ್ದಾಗೆ ಒಡವೆ ತಂದ್ಕೊಟ್ರು, ನೀವು ಕೇಳ್ತಿದ್ದಾಗೆ ಸೀರೆನೂ ಕೊಟ್ರು. ಅಲ್ಲ, ನಿಮ್ ಕನ್ಸು ಅಂತ ಹೇಳ್ತಿದ್ದಾಗನೆ ಕಾರು ಬಂಗ್ಲೆ ಕೂಡ ಕೊಡ್ಬೇಕು ಅನ್ಕೊಂಡಿದ್ರು. ಆದ್ರೆ ನಿಮ್ ಮಗ ಏನ್ ಮಾಡ್ದ? ಅವನ್ ಸ್ವಲ್ಪನೂ ಕನಿಕರ ತೋರಿಸ್ದೇನೆ ಚಾರು ಮೇಲೆ ಕೈ ಮಾಡಿದಾನೆ. ಅವಳ ಮನ್ಸಿಗೆ ಎಷ್ಟು ನೋವಾಗಿರುತ್ತೋ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಪಾರ್ವತಿ, ಅವ್ನ್ ಗೊತ್ತೋ ಗೊತ್ತಿಲ್ದೇನೋ ಕೈ ಮಾಡ್ಬಿಟ್ಟಿದಾನೆ. ಅವನ್ ಸ್ವಲ್ಪ ಕೋಪಿಷ್ಟ ಆದ್ರೆ ಒಳ್ಳೆಯವನು. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಸೀನು ಇಷ್ಟು ದಿನ ಹೇಗಿದ್ದ ಅನ್ನೋದು ನನ್ಗೆ ಅನವಶ್ಯಕ ಅತ್ತಿಗೆ. ಇವಾಗ ಒಂದ್ ಹುಡುಗಿನ ಮದ್ವೆ ಮಾಡ್ಕೋತಿದ್ದಾನೆ, ಒಂದು ಮನೆ ಗಳಿಯ ಆಗ್ತಿದ್ದಾನೆ. ಅವನ ನಂಬ್ಕೊಂಡ್ ಬಂದಿರೋ ಹುಡುಗಿನ ಕ್ಷೇಮವಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಬರ್ಬೇಕೆ ಹೊರತು
ಯಾವಾಗ್ಲೂ ಅವಳಿಗೆ ಯಾವ್ದೋ ಒಂದ್ ರೀತಿಲಿ ನೋವಾಗೋ ಮಾತಾಡ್ತಿದ್ದಾನೆ. ಆದ್ರೂ ನನ್ ಗಂಡನೇ ಅಲ್ವಾ, ನನ್ ಕುಟುಂಬನೇ ಅಲ್ವಾ ಅಂತ ಅವಳು ಸಹಿಸ್ಕೊಂಡೇ ಬರ್ತಾ ಇದ್ದಾಳೆ. ಇವತ್ ನೇರವಾಗಿ ಕೈ ಮಾಡ್ದ. ಹೀಗೆ ಆದ್ರೆ ಸಂಬಂಧ ನೋಡಿರ ನಾನು ಅವ್ರಿಗೆ ಮುಖ ಹೇಗ್ ತೋರ್ಸು ಅಂತೀರಾ? ನಮ್ಮ ಅಕ್ಕನ್ಗೆ ಭಾವನ್ಗೆ ಸೀನು ಬಗ್ಗೆ ತುಂಬಾ ದೊಡ್ಡದಾಗಿ ಹೇಳಿದೀನಿ. ಇವಾಗ ಹೀಗ್ ವರ್ತಿಸ್ತಿದ್ದಾನೆ ಅಂದ್ರೆ ಅವ್ರು ಎಷ್ಟು ನೋವು ಪಡ್ತಾರೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರಾ? ಹೋಗ್ಲಿ, ಅವಳೇನಾದ್ರೂ ತಪ್ಪು ಮಾಡಿದ್ಲ ಕೈ ಮಾಡೋದಕ್ಕೆ? ಅದು ಇಲ್ವಲ್ಲ. ನಮ್ ಭಾವನವ್ರ ಆಸ್ತಿ ಈ ಮನೆಗೆ ಸ್ವಲ್ಪನೂ ಕಡಿಮೆ ಇಲ್ಲ. ಇಲ್ಲಿ ವೆಂಕಟರಾವಣ್ಣ ಸಂಪಾದಿಸಿರೋದು ಏನೂ ಇಲ್ಲ. ಆದ್ರೂ ಕೂಡ ಸೀನುಗೆ ಚಾರುಗೆ ಮದ್ವೆ ಮಾಡಿಸ್ಬೇಕು ಅನ್ಕೊಂಡೆ. ಸೀನುನ್ ಕೂಡ ದುಡ್ಡಿರೋನಾಗ್ ಮಾಡ್ಬೇಕು ಅನ್ಕೊಂಡೆ. ಚಾರು ಈ ಮನೆ ಸೊಸೆ ಆದ್ರೆ ಈ ಮನೆ ಕೂಡ ತುಂಬಾ ಒಳ್ಳೇದಾಗತ್ತೆ ಅಂತ ಆಸೆ ಪಟ್ಟೆ. ಆದ್ರೆ ಹೀಗ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅದ್ಗೆ. ಪಾರ್ವತಿ, ಇವಾಗಂತದ್ ಏನಾಯ್ತು ಹೇಳು? ಇನ್ನೇನಾಗ್ಬೇಕು ಅದ್ಗೆ? ಅವಳನ್ನೇ ಅಳಿಸ್ಬಿಟ್ಟ ಅಲ್ವಾ ನಿಮ್ ಮಗ? ಅವಳ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಮದ್ವೆಗೂ ಮುಂಚೆನೆ ಕೈ ಮಾಡಿದಾನೆ, ಮದ್ವೆ ಆದ್ಮೇಲೆ ನನ್ ಮಗಳ ಭವಿಷ್ಯ ಏನು ಅಂತ ಅರ್ಥ ಆಗತ್ತೆ ಅಂತಾರೆ. ತುಂಬಾ ದೊಡ್ಡ ಸಂಬಂಧ ತಂದ್ಬಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗ್ ಬೈತಾರೆ.